ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನಿಮ್ಮ ಮನೆಯಲ್ಲಿ ಬಿಲ್ಲ ಗುನ್ನೇರು ಗಿಡವನ್ನು ನೆಟ್ಟಿದ್ದೀರಾ? ಹಾಗಿದ್ರೆ ಈ ವಿಷಯವನ್ನು ಕೇಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯರಾಗುತ್ತೀರಾ. ಬಿಲ್ಲ ಗನ್ನೇರು ಸಸ್ಯಕ್ಕಿರುವ ರಹಸ್ಯಗಳನ್ನು ಯಾರು ಕೂಡ ನಿಮಗೆ ಹೇಳುವುದಿಲ್ಲ. ಪ್ರತಿಯೊಬ್ಬರು ಸಹ ತಮ್ಮ ಮನೆಗಳಲ್ಲಿ ಸಸ್ಯಗಳನ್ನು ಬೆಳೆಸುತ್ತಾರೆ, ಆದ್ರೆ ಇವುಗಳ ಉಪಯೋಗ ಮತ್ತು ಇದರಿಂದಾಗುವ ನಷ್ಟದ ಬಗ್ಗೆ ಯಾರಿಗೂ ಸಹ ತಿಳಿದಿಲ್ಲ. ಆದ್ದರಿಂದ ನೀವು ಈ ಬಿಲ್ಲ ಗುನ್ನೇರು ಸಸ್ಯಗಳನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದೀರಾ? ಮನೆಯಲ್ಲಿ ಇಟ್ಟುಕೊಂಡಿದ್ದರು ಅಥವಾ ಆಕಸ್ಮಿಕವಾಗಿ ಅವಷ್ಟಕ್ಕೆ ಅವೇ ಬೆಳೆದಿದ್ದರೂ ನೀವು ತಕ್ಷಣ ಈ ಕೆಲಸವನ್ನು ಮಾಡಿ. ಇಲ್ಲದಿದ್ದರೆ ನೀವು ಕಷ್ಟಪಡಬೇಕಾಗುತ್ತದೆ. ನೀವು ಅಕಸ್ಮಾತ್ ಆಗಿ ತಪ್ಪಾಗಿ ಇವುಗಳನ್ನು ದೇವರಿಗೆ ಸಮರ್ಪಿಸಿದ್ದೀರಾ? ಹಾಗಿದ್ರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಎಂಡವರೆಗೂ ನೋಡಿ. ಸ್ನೇಹಿತರೆ, ನಿಮ್ಮ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ಬೇಡಿಕೊಳ್ಳುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ. ಹೀಗೆ ಒಂದು ಸಾರಿ ಕೃಷ್ಣ ಪರಮಾತ್ಮನು ರಾಧಾದೇವಿಗೆ ಈ ರೀತಿಯಾಗಿ ಹೇಳಿದರು, ರಾಧಾ, ಈ ಬಿಲ್ಲ ಗನ್ನೇರು ಹೂವುಗಳು ಕೇವಲ ಪ್ರಕೃತಿಯ ಸೌಂದರ್ಯ ಮಾತ್ರವಲ್ಲ, ಅವು ಲಕ್ಷ್ಮೀ ದೇವಿಯ ಆಶೀರ್ವಾದ, ಶಿವನ ಕರುಣೆ ಮತ್ತು ನನ್ನ ಲೀಲೆಗಳಿಂದ ತುಂಬಿದ ದಿವ್ಯ ಶಕ್ತಿಯ ಸ್ವರೂಪ. ಬಿಳಿ ಹೂವುಗಳು ಲಕ್ಷ್ಮೀ ದೇವಿಯ ಹೃದಯವನ್ನು ಆಕರ್ಷಿಸುತ್ತವೆ. ಗುಲಾಬಿ ಹೂವುಗಳು ಶಿವನ ಸಂತೋಷವನ್ನು ಹೆಚ್ಚಿಸುತ್ತವೆ. ಈ ಹೂವುಗಳನ್ನು ಸರಿಯಾದ ಭಕ್ತಿ ಕಾಳಜಿಯಿಂದ ಬಳಸಿದರೆ ಭಕ್ತರ ಜೀವನದಲ್ಲಿ ಸಂಪತ್ತು, ಸಂತೋಷ ಮತ್ತು ಕೋರಿಕೆಗಳು ನೆರವೇರಿ ಮಳೆಯಂತೆ ಸುರಿಯುತ್ತದೆ. ಆದ್ರೆ ರಾಧಾ, ಈ ಹೂವುಗಳನ್ನು ಅಜಾಗರೂಕತೆಯಿಂದ ಬಳಸಿದರೆ ಅವುಗಳಿಂದ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಭಕ್ತರಿಗೆ ಈ ರಹಸ್ಯವನ್ನ ಹೇಳು, ಅವರ ಜೀವನವು ಸಂತೋಷವಾಗಿರಲಿ ಎಂಬುದು ನನ್ನ ಆಶಯ ಎಂದು ಶ್ರೀಕೃಷ್ಣ ಹೇಳಿದರು. ನಂತರ ರಾಧಾದೇವಿಯು ಶ್ರೀಕೃಷ್ಣನ ಮಾತುಗಳನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಈ ಬಿಲ್ಲ ಗನ್ನೇರು ಹೂವುಗಳ ಶಕ್ತಿಯನ್ನು ಭಕ್ತರಿಗೆ ದಯಪಾಲಿಸಿದರು. ಈಗ ನಾವು ಈ ದಿವ್ಯ ರಹಸ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಈ ಬಿಲ್ಲ ಗನ್ನೇರು ಸಸ್ಯಗಳು ಬಿಳಿ, ಗುಲಾಬಿ, ಬದನೆ ಇತ್ಯಾದಿ ಬಣ್ಣಗಳಲ್ಲಿರುತ್ತವೆ. ಇವು ಸುಲಭವಾಗಿ ಬೆಳೆಯುವ ಸಸ್ಯಗಳು, ಆದ್ರೆ ಅವುಗಳ ಶಕ್ತಿ ಅಸಾಧಾರಣವಾಗಿದೆ. ಈ ಹೂವುಗಳು ಹಣವನ್ನು ಆಕರ್ಷಿಸುತ್ತವೆ, ನಿಮ್ಮ ಮನೆಯಲ್ಲಿನ ಸಂಪತ್ತನ್ನು ಹೆಚ್ಚಿಸುತ್ತವೆ, ಯಶಸ್ಸನ್ನು ಒದಗಿಸಿ ಪರೀಕ್ಷೆಗಳು, ವ್ಯವಹಾರ ಅಥವಾ ಯಾವುದೇ ಸಕ್ಸಸ್ ಅಲ್ಲಾದರೂ ಯಶಸ್ಸನ್ನು ತರುತ್ತವೆ. ನಿಮ್ಮ ಎಲ್ಲ ಕೋರಿಕೆಗಳು ಈಡೇರುತ್ತವೆ. ಮದುವೆ, ಮಕ್ಕಳು ಅಥವಾ ಇತರೆ ಆಸೆಗಳು ಬೇಗನೆ ಈಡೇರುತ್ತವೆ. ದೋಷಗಳನ್ನು ನಿವಾರಿಸುತ್ತವೆ. ರಾಹು, ಕೇತು ಮತ್ತು ವಾಸ್ತು ದೋಷಗಳನ್ನು ತಡೆಯುತ್ತವೆ. ಆದ್ರೆ ಈ ಹೂಗಳನ್ನು ಸರಿಯಾಗಿ ಉಪಯೋಗಿಸದೇ ಇದ್ದರೆ ಅವು ಅನಗತ್ಯ ಖರ್ಚುಗಳು ಮತ್ತು ಅಡೆತಡೆಗಳನ್ನು ತರಬಹುದು. ಆದ್ದರಿಂದ ಶ್ರೀಕೃಷ್ಣನು ಸೂಚಿಸಿದ ಈ ಪರಿಹಾರಗಳನ್ನು ಎಚ್ಚರಿಕೆಯಿಂದ ಅನುಸರಿಸಿ. ಈ ಹೂವುಗಳು ನಿಮ್ಮ ಜೀವನವನ್ನು ಹೀಗೆ ಬದಲಾಯಿಸುತ್ತವೆ. ಶ್ರೀಕೃಷ್ಣನು ರಾಧಾದೇವಿಗೆ ಹೇಳಿದಂತೆ ಈ ಹೂವುಗಳು ನಿಮ್ಮ ಜೀವನದಲ್ಲಿ ಪವಾಡಗಳನ್ನು ಮಾಡುತ್ತವೆ. ಆರ್ಥಿಕ ಸಮಸ್ಯೆಗಳು, ಸಾಲಗಳು, ನಷ್ಟಗಳು ಮತ್ತು ಹಣವನ್ನು ಖರ್ಚು ಮಾಡುವ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಯಶಸ್ಸಿನ ಬಾಗಿಲು ತೆರೆಯುವುದರಿಂದ ನೀವು ಶಿಕ್ಷಣ, ಕೆಲಸ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ಮನಸ್ಸಲ್ಲಿರುವ ಆಸೆಗಳು, ಉದಾಹರಣೆಗೆ ಮದುವೆ, ಮಕ್ಕಳು ಅಥವಾ ಇತರೆ ಆಶಯಗಳು ಬೇಗನೆ ಈಡೇರುತ್ತವೆ. ಈ ಸಸ್ಯವು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ. ಇದ್ರೆ ನಿಮ್ಮ ಮನೆಯಲ್ಲಿ ಈ ಸಸ್ಯ ಇದೆಯೇ ಅಥವಾ ಅದು ಸ್ವಾಭಾವಿಕವಾಗಿ ಬೆಳೆದಿದೆಯೇ, ಏನೇ ಆಗಿರಲಿ ಈ ಪರಿಹಾರಗಳನ್ನು ಮಾಡಲು ಮರೆಯದಿರಿ. ಆಗ ನಿಮ್ಮ ಜೀವನ ವರ್ಣಮಯವಾಗುತ್ತದೆ. ಹಾಗಿದ್ರೆ ಬನ್ನಿ, ಶ್ರೀ ಕೃಷ್ಣನು ಹೇಳಿರುವ ಆ ಶಕ್ತಿಶಾಲಿ ಪರಿಹಾರಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಪರಿಹಾರಗಳು ತುಂಬಾ ಸರಳವಾಗಿವೆ, ಆದರೆ ಭಕ್ತರು ಶ್ರದ್ಧೆ ಮತ್ತು ಕಾಳಜಿಯಿಂದ ಮಾಡಿದರೆ ಅದ್ಭುತ ಫಲಿತಾಂಶಗಳನ್ನು ನೀಡುತ್ತವೆ. ರಾಧಾದೇವಿಯಂತೆಯೇ ನೀವು ಸಹ ಈ ರಹಸ್ಯಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ಲಕ್ಷ್ಮೀ ದೇವಿಗಾಗಿ ಹಣ ಆಕರ್ಷಣೆ ಪರಿಹಾರಕ್ಕಾಗಿ ಏನು ಮಾಡಬೇಕೆಂದು ಈಗ ತಿಳಿಯೋಣ. ಶ್ರೀ ಕೃಷ್ಣನು ರಾಧಾದೇವಿಗೆ ಈ ರೀತಿಯಾಗಿ ಹೇಳಿದರು, ಬಿಳಿ ಬಿಲ್ಲ ಗನ್ನೇರು ಹೂವುಗಳು ಲಕ್ಷ್ಮೀ ದೇವಿಯ ಹೃದಯವನ್ನು ಆಕರ್ಷಿಸುತ್ತವೆ. ಈ ಪರಿಹಾರವನ್ನು ಮಾಡಿದರೆ ಭಕ್ತರ ಮನೆಗಳಲ್ಲಿ ಸಂಪತ್ತಿನ ಮಳೆಯಾಗುತ್ತದೆ. ಇದನ್ನು ಯಾವಾಗ ಮಾಡಬೇಕು ಅಂದ್ರೆ ಶುಕ್ರವಾರ ಸಂಜೆ 8 ರಿಂದ 9 ಶುಕ್ರ ಪೂರ್ವ ಸಮಯದಲ್ಲಿ ಉತ್ತಮ. ಇದಕ್ಕೆ ನಿಮಗೆ ಬೇಕಾಗಿರುವುದು 27 ಅಥವಾ 21 ಬಿಳಿ ಬಿಲ್ಲ ಗುನ್ನೇರ ಹೂವುಗಳು. ಇವುಗಳು ಸ್ವಚ್ಛವಾಗಿರಬೇಕು. ಒಂದು ಕೆಂಪು ಬಟ್ಟೆಯು 27 ಅಥವಾ 21 ಪೂರ್ಣ ಅಕ್ಕಿ ಕಾಳು
ಕಾಳುಗಳು ಇವುಗಳು ಮುರಿದಿರಬಾರದು. ನೀವು ತುಪ್ಪದ ದೀಪ ಮತ್ತು ಕುಂಕುಮವನ್ನು ಸಹ ತೆಗೆದುಕೊಳ್ಳಬೇಕು. ಹೇಗೆ ಮಾಡಬೇಕು ಅಂದ್ರೆ, ಶುಕ್ರವಾರ ಸಂಜೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಕೋಣೆಯಲ್ಲಿ ತುಪ್ಪದಿಂದ ದೀಪ ಹಚ್ಚಿ ಕೆಂಪು ಬಟ್ಟೆಯ ಮೇಲೆ ಹಳದಿ ಬಣ್ಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. 27 ಅಥವಾ 21 ಹೂವುಗಳಿಂದ ಒಂದು ಹಾರವನ್ನು ಮಾಡಿ ಅದನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಓಂ ಲಕ್ಷ್ಮಿಯೇ ನಮಃ ಅಥವಾ ಓಂ ಮಹಾಲಕ್ಷ್ಮಿ ನಮಃ ಎಂಬ ಮಂತ್ರವನ್ನು 27 ಬಾರಿ ಜಪಿಸಿರಿ. ಸ್ವಸ್ತಿಕ್ ಚಿಹ್ನೆಯ ಮೇಲೆ ಅಕ್ಕಿ ಕಾಳುಗಳು ಮತ್ತು ಹಾರವನ್ನು ಇಡಿ. ಸ್ವಲ್ಪ ಕುಂಕುಮವನ್ನು ಹಾಕಿ ಆಗ ಲಕ್ಷ್ಮಿ ಚಾಲಿಸ್ ಓದಿರಿ, ಆರತಿ ಮಾಡಿರಿ. ಕೆಂಪು ಬಟ್ಟೆಯನ್ನು ಗಂಟು ಹಾಕಿ ಹಣದ ಪೆಟ್ಟಿಗೆ ಅಥವಾ ಬೀರ್ನಲ್ಲಿ ಇಡಿ. 4 ಶುಕ್ರವಾರಗಳು 27 ಹೂವುಗಳು ಅಥವಾ 5 ಶುಕ್ರವಾರಗಳು 21 ಹೂವುಗಳು. ಹೀಗೆ ಮಾಡಿ ಪ್ರತಿ ವಾರ ಹೊಸ ಮಾಲೆ ಮತ್ತು ಹೊಸ ಅಕ್ಕಿ ಕಾಳುಗಳನ್ನು ಬಳಸಿ ಕೊನೆಯ ಶುಕ್ರವಾರದಂದು ನೈವೇದ್ಯವನ್ನು ಮಾಡಿ ಹೊರತೆಗೆದು ಹೂವುಗಳು ಮತ್ತು ಅಕ್ಕಿಯನ್ನು ಮಣ್ಣಿನಲ್ಲಿ ಹೂತು ಹಾಕಿ ಬಟ್ಟೆಯನ್ನು ಹರಿಯುವ ನೀರಿನಲ್ಲಿ ಬಿಡಿ. ಪರಿಣಾಮವಾಗಿ ಈ ಪರಿಹಾರವು ನಿಮ್ಮ ಮನೆಗೆ ಹಣವನ್ನು ಆಕರ್ಷಿಸುತ್ತದೆ. ನಿಮ್ಮ ಸಾಲಗಳು ತೀರುತ್ತವೆ, ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾರೆ. ಆಗ ಶ್ರೀಕೃಷ್ಣನು ರಾಧೆಗೆ, ರಾಧಾ, ಈಗ ಶಿವನನ್ನು ಪ್ರಸನ್ನಗೊಳಿಸಿಕೊಳ್ಳುವುದು ಹೇಗೆ ಎಂದು ಹೇಳುತ್ತೇನೆ ಕೇಳು ಎಂದು ಹೇಳುತ್ತಾರೆ. ಶ್ರೀಕೃಷ್ಣನು ರಾಧಾದೇವಿಗೆ ಈ ರೀತಿಯಾಗಿ ಹೇಳುತ್ತಾರೆ, ಗುಲಾಬಿ ಬಿಲ್ಲೆಗನ್ನ ಹೂವುಗಳು ಶಿವನ ಸಂತೋಷವನ್ನು ಹೆಚ್ಚಿಸುತ್ತವೆ. ಈ ಪರಿಹಾರವನ್ನು ಮಾಡಿದರೆ ಭಕ್ತರ ಇಷ್ಟಾರ್ಥಗಳು ಬೇಗನೆ ಈಡೇರುತ್ತವೆ. ಅದನ್ನು ಯಾವಾಗ ಮಾಡಬೇಕು ಅಂದ್ರೆ, ಇದನ್ನು ಸೋಮವಾರ ಬೆಳಿಗ್ಗೆ 6 ಅಥವಾ 7 ಗಂಟೆಗೆ ಮಾಡಬೇಕು. ನಿಮಗೆ ಬೇಕಾಗಿರುವುದು 9 ಗುಲಾಬಿ ಬಣ್ಣದ ತಾಜಾ ಬಿಲ್ಲೆಗನ್ನ ಹೂವುಗಳು. ನೀರನ್ನು ತಾಮ್ರದ ಪಾತ್ರೆಯಲ್ಲಿ ತೆಗೆದುಕೊಳ್ಳಬೇಕು. ಹೇಗೆ ಮಾಡಬೇಕು ಅಂದ್ರೆ, ಸೋಮವಾರ ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಒಂದು ತಾಮ್ರದ ಬಟ್ಟಲಿನಲ್ಲಿ 9 ಗುಲಾಬಿ ಹೂವುಗಳನ್ನು ನೀರಿನೊಂದಿಗೆ ಇರಿಸಿ ನಂತರ ಶಿವನ ದೇವಸ್ಥಾನಕ್ಕೆ ಹೋಗಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ ಬಟ್ಟಲಿನಲ್ಲಿರುವ ನೀರು ಮತ್ತು ಹೂವುಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿ ಆ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ನಿಮ್ಮ ಕೋರಿಕೆಯನ್ನು ಸ್ಮರಿಸಿಕೊಳ್ಳಿ. ಈ ಪರಿಹಾರವನ್ನು 5 ಸೋಮವಾರಗಳ ಕಾಲ ಒಂದೇ ಸಮಯದಲ್ಲಿ ಮಾಡಿ. ಪರಿಣಾಮವಾಗಿ ಮದುವೆಯಲ್ಲಿನ ಅಡೆತಡೆಗಳು, ಮಕ್ಕಳಿಲ್ಲದಿರುವಿಕೆ, ಆರ್ಥಿಕ ಸಮಸ್ಯೆಗಳು ಮತ್ತು ವಾಸ್ತು ದೋಷಗಳು ಪರಿಹಾರವಾಗುತ್ತವೆ. ನಿಮ್ಮ ಕೋರಿಕೆಗಳು ಶೀಘ್ರದಲ್ಲೇ ಈಡೇರುತ್ತವೆ. ರಾಧಾ, ಈಗ ಶನಿದೇವರ ದೃಷ್ಟಿಯನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕೆಂದು ಹೇಳುತ್ತೇನೆ, ಶ್ರದ್ಧೆಯಿಂದ ಕೇಳು ಎಂದು ಹೇಳಿ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಹೇಳಿದರು. ಬಿಳಿ ಬಿಲ್ಲ ಗನ್ನೇರು ಹೂವುಗಳು ಶನಿ ದೇವರನ್ನು ಪ್ರಸನ್ನಗೊಳಿಸುತ್ತವೆ. ಈ ಪರಿಹಾರವು ರಾಹುಕೇತು ದೋಷಗಳನ್ನು ಪರಿಹಾರ ಮಾಡುತ್ತವೆ. ಇದನ್ನು ಯಾವಾಗ ಮಾಡಬೇಕು ಅಂದ್ರೆ, ಶನಿವಾರ ಸಂಜೆ ಮಾಡಿ. ಇದಕ್ಕೆ ಏನು ಬೇಕು ಅಂದ್ರೆ 11 ಬಿಲ್ಲಗನ್ನ ಹೂವುಗಳು, ಕಪ್ಪು ಬಟ್ಟೆ ಮತ್ತು ನೀರಿನಿಂದ ತುಂಬಿದ ತಾಮ್ರದ ಪಾತ್ರೆ. ಹೀಗೆ ಮಾಡಬೇಕು ಅಂದ್ರೆ, ಶನಿವಾರ ಸಂಜೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಕಪ್ಪು ಬಟ್ಟೆಯ ಮೇಲೆ 11 ಹೂಗಳನ್ನು ಇರಿಸಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ ಹೂವುಗಳನ್ನು ತಾಮ್ರದ ಪಾತ್ರೆಯಲ್ಲಿ ನೀರಿನಲ್ಲಿ ಇರಿಸಿ ಶನಿದೇವರ ದೇವಸ್ಥಾನಕ್ಕೆ ಅರ್ಪಿಸಿ ಈ ಪರಿಹಾರವನ್ನು 7 ಶನಿವಾರಗಳ ಕಾಲ ಮಾಡಿ. ಇದರ ಪರಿಣಾಮವಾಗಿ ರಾಹು ಕೇತು ಮತ್ತು ಶನಿಯ ದೋಷಗಳು ಪರಿಹಾರವಾಗುತ್ತವೆ. ಜೀವನದಲ್ಲಿ ಆತಂಕಗಳು ಕಡಿಮೆ ಆಗುತ್ತವೆ. ರಾಧಾ, ಈ ಪರಿಹಾರಕ್ಕೆ ಯಾವ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಬೇಕು ಅಂದ್ರೆ, ಹೂವುಗಳು ತಾಜಾ ಮತ್ತು ಸ್ವಚ್ಛವಾಗಿರಬೇಕು. ದೇವರಿಗೆ ಅರ್ಪಿಸುವ ಮೊದಲು ತೊಳೆಯಬೇಕು. ಅಕ್ಕಿ ಕಾಳುಗಳು ಮುರಿದಿರಬಾರದು. ನಿಗದಿತ ಸಮಯದೊಳಗೆ ಪರಿಹಾರ ಮಾಡಬೇಕು. ಪೂಜೆಯಲ್ಲಿ ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆ ಇರಬೇಕು. ಈಗ ಬಿಲ್ಲ ಗನ್ನೇರು ಗಿಡವನ್ನು ಏಕೆ ಬೆಳೆಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಸಸ್ಯವು ಸಕಾರಾತ್ಮಕ ಶಕ್ತಿ ಮತ್ತು ಹಣವನ್ನು ಆಕರ್ಷಿಸುತ್ತದೆ. ಮಕ್ಕಳಾಗದಿರುವುದು, ಆರ್ಥಿಕ ಸಮಸ್ಯೆಗಳು ಮತ್ತು ವಾಸ್ತು ದೋಷಗಳು ಪರಿಹಾರವಾಗುತ್ತವೆ. ಆದ್ದರಿಂದ ಈ ಸಸ್ಯವನ್ನು ಬೆಳೆಸಲೇಬೇಕು. ಈ ಸಸ್ಯವು ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ತರುತ್ತದೆ. ಅಕಸ್ಮಾತ್ ನಿಮ್ಮ ಮನೆಯ ಬಳಿ ಸ್ಥಳವಿಲ್ಲದಿದ್ದರೆ ಅದನ್ನು ಒಂದು ಕುಂಡದಲ್ಲಿ ನೆಡಿ. ಈ ಪರಿಹಾರಗಳು ಕೆಲಸ ಮಾಡಲು ಕಾರಣವೇನು ಅಂದ್ರೆ, ಶ್ರೀಕೃಷ್ಣ ಪರಮಾತ್ಮನು ರಾಧಾದೇವಿಗೆ ಹೇಳಿದಂತೆ ಬಿಲ್ಲ ಗನ್ನೇರುವಿನ ಹೂವುಗಳು ದೈವಿಕ ಶಕ್ತಿಯನ್ನು ಹೊಂದಿವೆ. ಬಿಳಿ ಹೂವುಗಳು ಲಕ್ಷ್ಮೀ ದೇವಿಯ ಹೃದಯವನ್ನು ಆಕರ್ಷಿಸುತ್ತವೆ. ಗುಲಾಬಿ ಹೂವುಗಳು ಶಿವನನ್ನು ಮೆಚ್ಚಿಸುತ್ತವೆ. ಈ ಹೂವುಗಳು ರಾಹುಕೇತು ಮತ್ತು ಶನಿಯ ದೋಷಗಳನ್ನು ಪರಿಹಾರ ಮಾಡುತ್ತವೆ. ಆದ್ದರಿಂದ ಈ ಪರಿಹಾರಗಳೊಂದಿಗೆ ಈ ವಿಡಿಯೋದಲ್ಲಿ ಉಲ್ಲೇಖಿಸಿರುವ ಪೂಜೆಯನ್ನು ಮಾಡಿ. ಈ ಸಸ್ಯದಿಂದ ನಿಮ್ಮ ಜೀವನದಲ್ಲಿ ಪವಾಡಗಳನ್ನು ಸೃಷ್ಟಿಸಿ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಬಿಲ್ಲ ಗನ್ನೇರು ಗಿಡವಿದ್ದರೆ ಈ ಪರಿಹಾರಗಳನ್ನು ತಕ್ಷಣ ಪ್ರಾರಂಭಿಸಿ. ಇಲ್ಲದಿದ್ದರೆ ಈ ದೈವಿಕ ಸಸ್ಯವನ್ನು ತಂದು ನೀಡಿ. ಶ್ರೀಕೃಷ್ಣನು ರಾಧಾ
ದುರ್ಗಾದೇವಿಗೆ ಹೇಳಿದ ಈ ರಹಸ್ಯಗಳು ನಿಮ್ಮ ಜೀವನವನ್ನು ವರ್ಣಮಯವಾಗಿಸುತ್ತದೆ. ನಿಮ್ಮ ಕನಸುಗಳು ನನಸಾಗುತ್ತವೆ. ಈ ಪರಿಹಾರಗಳನ್ನು ಭಕ್ತಿ ಮತ್ತು ಕಾಳಜಿಯಿಂದ ಮಾಡಿದರೆ ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಗಳನ್ನು ನೀವೇ ನೋಡುತ್ತೀರಾ. ಸ್ನೇಹಿತರೆ, ನಿಮ್ಮ ಅನುಭವಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.